ಗುರುವಾಯನ ಕೆರೆಯಲ್ಲಿರುವ ಎಕ್ಸೆಲ್ ಸೈನ್ಸ್ ಪಿಯು ಕಾಲೇಜಿನ ಎಕ್ಸೆಲ್ ಪರ್ವ 2023ಕ್ಕೆ ತೆರೆ ಬಿದ್ದಿದೆ. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನ್ಯೂಸ್ ಫಸ್ಟ್ ವಾಹಿನಿಯ ಎಂಡಿ ಸಿಇಒ ಎಸ್ ರವಿಕುಮಾರ್ ಭಾಗಿಯಾಗಿದ್ದರು. ಈ ವೇಳೆ ಬದುಕಿನಲ್ಲಿ ಸೋಲು ಗೆಲುವು, ನೋವು ನಲಿವು, ಗೆಲುವಿನ ಹಾದಿ ಕುರಿತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನ ತುಂಬಿದ್ರು. ಎಕ್ಸೆಲ್ ಸೈನ್ಸ್ ಪಿಯು ಕಾಲೇಜ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮೊಳಗಿಸಿದ ಸಂಸ್ಥೆ. ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡುತ್ತಿರುವ ಅಕ್ಷರ ದಾಸೋಹದ ಕೇಂದ್ರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋಧನೆ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವ ಈ ವಿದ್ಯಾ ಕೇಂದ್ರ ಬೆಳ್ತಂಗಡಿಯ ಗುರುವಾಯನ ಕೆರೆಯಲ್ಲಿ ನೆಲೆ ನಿಂತಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಎಕ್ಸೆಲ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಕಳೆದ 2 ದಿನದಿಂದ ನಡೆದ ಎಕ್ಸೆಲ್ ಪರ್ವ 2023ಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಉನ್ನತ ಶಿಕ್ಷಣ ಜೊತೆ ದೇಶದ ಸಂಸ್ಕೃತಿ ಪರಂಪರೆಯ ಅರಿವು ಮೂಡಿಸುವ ಈ ಎಕ್ಸೆಲ್ ಪರ್ವ ಕಾರ್ಯಕ್ರಮದ ಸಮಾರೋಪಕ್ಕೆ ನ್ಯೂಸ್ ಫಸ್ಟ್ ಎಂಡಿ ಅಂಡ್ ಸಿಇಒ ಎಸ್ ರವಿಕುಮಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಎಸ್ ರವಿಕುಮಾರ್ ಅವರಿಗೆ ಗುಲಾಬಿ ಹೂ ನೀಡಿ ವಾದ್ಯದೊಂದಿಗೆ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತ ಕೋರಲಾಯಿತು. ಆ ವೇಳೆ ಕಾಲೇಜಿನ ಸಾಧನೆಯನ್ನ ಬಿಂಬಿಸುವ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡಲಾಯಿತು. ವೇದಿಕೆಯಲ್ಲಿ ಕಾಲೇಜ್ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಗಣ್ಯರಿಗೆ ಹೂಗುಚ್ಛ ಕೊಟ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ ರವಿಕುಮಾರ್, ಸ್ಪರ್ಧಾತ್ಮಕ ಯುಗದಲ್ಲಿ ಜ್ಞಾನ ಎಂಬುದೇ ಶಕ್ತಿ. ಜ್ಞಾನ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಟ್ರು. ಯಶಸ್ಸು ಮತ್ತು ವೈಫಲ್ಯಗಳ ನಡುವೆ ಪ್ರಯತ್ನ ಮುಖ್ಯ ಅಂತ ಯಶಸ್ಸಿನ ಗುಟ್ಟು ಹೇಳಿದ್ರು. ಎಲ್ಲಿವರೆಗೆ ಪ್ರಯತ್ನ ಸಾಗುತ್ತೋ ಅಲ್ಲಿವರೆಗೆ ವೈಫಲ್ಯಕ್ಕೆ ಆಸ್ಪದವೇ ಇಲ್ಲ ಅಂತ ಮನದಟ್ಟು ಮಾಡಿಸಿದ್ರು. ಜೀವನದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವ ನಂಬಿಕೆ ಮುಖ್ಯ. ಇಲ್ಲಿ ಯಾವುದು ಅಸಾಧ್ಯವಲ್ಲ. ಜೀವನದ ಪ್ರತಿ ಹಂತದ ಗುರಿ ಹಿಂದೆ ಗುರುವಿನ ಮಾರ್ಗದರ್ಶನದ ಅನಿವಾರ್ಯವಿದೆ ಅಂತ ಹೇಳಿದ್ರು. ಅದೇ ವೇಳೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಪ್ರೆಷರ್ ಹ್ಯಾಂಡಲ್ ಮಾಡುವ ಜೀವನದ ಪಾಠದ ಅಗತ್ಯವಿದೆ ಅಂತ ಶಿಕ್ಷಕರಿಗೂ ಸಲಹೆ ಕೊಟ್ರು. ಯಾವಾಗಲೂ ನಾವು ಸಕ್ಸಸ್ ಬಗ್ಗೆ ಫೇಲ್ಯೂರ್ ಬಗ್ಗೆ ತುಂಬ ಮಾತಾಡ್ತೀವಿ. ನನಗನ್ಸುತ್ತೆ ಸಕ್ಸಸ್ಸು ಫೇಲ್ಯೂರ್ಗಿಂತ ಮುಖ್ಯ ನಮ್ಮ ಎಫರ್ಟ್. ಪ್ರಯತ್ನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಒಂದು ಆಟಿಟ್ಯೂಡ್ ಇದೆ. ಇದು ನನ್ನ ಕೈಯಲ್ಲಿ ಆಗಲ್ಲ, ಇದು ನಾನು ಮಾಡೋಕ್ಕಾಗಲ್ಲ, ನಾನು ಇಷ್ಟೇ ಅಂತ. ಆ ಆಟಿಟ್ಯೂಡ್ ನಮ್ಮಿಂದ ಹೋಗಬೇಕು. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನಮ್ಮಲ್ಲಿ ಬರಬೇಕು. ಟುಡೇ ಈಸ್ ಹಾರ್ಡ್, ಟುಮಾರೋ ಈಸ್ ವರ್ಸರ್, ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಸನ್ಶೈನ್, ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಬ್ಯೂಟಿಫುಲ್. ಅಂದರೆ ಇವತ್ತು ನಮಗೆ ಕಷ್ಟ ಇರ್ಬೋದು, ನಾಳೆ ಮತ್ತಷ್ಟು ಕಷ್ಟ ಬರ್ಬೋದು, ನಾಳಿದ್ದು ಇನ್ನಷ್ಟು ಕಷ್ಟ ಬರ್ಬೋದು, ಆದರೆ ಆಚೆ ನಾಳಿದ್ದು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ಇರಬೇಕು. ಆ ನಂಬಿಕೆ ತುಂಬ ಮುಖ್ಯ. ಇನ್ನು ಇದೇ ವೇಳೆ ಕಾಲೇಜ್ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಮಾತನಾಡಿದ್ರು. ಇಡೀ ವರ್ಷಕ್ಕೆ ಬೇಕಾಗುವ ಮೋಟಿವೇಶನ್ ಇದೊಂದು ಕಾರ್ಯಕ್ರಮದಿಂದ ಸಿಕ್ತು ಅಂತ ಬಣ್ಣಿಸಿದ್ರು. ನಾವು ಎಲ್ಲ ಮಕ್ಕಳಿಗೆ ತುಂಬಾ ಒಂದು ಮೋಟಿವೇಶನ್ ಸ್ಪೀಚಲ್ಲಿ ಕೇಳಿದ್ರೆ, ಯಾಕಂದ್ರೆ ನಮ್ಮ ಒಂದು ಕಾಲೇಜ್ ಡೇನ ಮಹಿಮೆ ಇರ್ಬೋದು. ಅದು ನಾವು ಯಾರನ್ನು ಕರೆಯೋದು ಅಂತ ಹೇಳುವಾಗ ಫೈನಲ್ ನಮಗೆ ಯಾವ ಥರ ಸಿಕ್ಕಿದ್ರು ಅಂದರೆ ಮಕ್ಕಳಿಗೆ ಇಡೀ ವರ್ಷಕ್ಕೆ ಬೇಕಾಗುವಂಥ ಒಂದು ಮೋಟಿವೇಶನ್ ನಮ್ಮ ಒಂದು ಪ್ರೋಗ್ರಾಮಲ್ಲಿ ಸಿಕ್ಕಿದೆ. ನಿಮಗೆ ಯಾವಾಗಿದೆ ಅಂತ ಹೇಳಿದರೆ, ನೀವು ಸೆಕೆಂಡ್ PUC ನೀಟ್ ಎಕ್ಸಾಮ್ ಫೈನಲಲ್ಲಿ ಒಂದು ವೇಳೆ ನಮ್ಮ ಆದಿತ್ಯ ಜೈನ್ 692 ತೆಗೊಂಡದಕ್ಕೆ 1 ಮಾರ್ಕ್ ಜಾಸ್ತಿ ಅಚೀವ್ ಮಾಡಿದ್ರು ಕೂಡ ನಮ್ಮ ಸ್ಟೂಡೆಂಟ್ಸ್ ತುಂಬ ಮಂದಿ ಹೇಳಿದರು, ನಾವು ಪಕ್ಕಾ 700 ತೆಗಿತೇನೆ ಅಂತೇಳಿ. ಆ ಥರ 700 ಅಥವಾ 692ಗಿಂತ ಜಾಸ್ತಿ ತೆಗೆದ್ರೆ ನಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆಯ ವತಿಯಿಂದ ನಿಮಗೆ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸನ್ನು ಕೊಡ್ತೇವೆ. ಇನ್ನು ಎಕ್ಸೆಲ್ ಪರ್ವ ಸಮಾರೋಪದ ಅಂಗವಾಗಿ ಕಾಲೇಜಿನ 2024ನೇ ಸಾಲಿನ ಕಾಲೇಜಿನ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡಲಾಯಿತು. ಆ ಸಂದರ್ಭದಲ್ಲಿ 2022-23ನೇ ಸಾಲಿನಲ್ಲಿ ಸಾಧನೆ ಮಾಡಿದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸನ್ಮಾನ ಮಾಡಲಾಯಿತು.
ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ವಿವಿಧ ಪ್ರದೇಶಗಳ ನೃತ್ಯ ಪ್ರಕಾರ ಪ್ರದರ್ಶಿಸಿ ರಂಜಿಸಿದ್ದಲ್ಲದೆ ಸಾಂಸ್ಕೃತಿಕ ವೈಭವ ಅನಾವರಣಗೊಳಿಸಿದ್ರು. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.